ಸರ್ ನಮಸ್ತೆ. ತಮ್ಮ ಹೆಸರು ಸರ್? ಸುಬ್ಬಣ್ಣ ಅಂತ. ಸುಬ್ಬಣ್ಣ ಅವರು ಚಿಕ್ಕನೇರಳೆ, ಪ್ರಿಯಾಪಟ್ಟಣ ತಾಲೂಕು. ನಮ್ಮಲ್ಲಿ ಕೇರಳದಿಂದ ಬಾಳೆ ಗಿಡ ತೊಗೊಂಡಿದ್ರು. ವಿ ಆರ್ ಆರ್ಗ್ಯಾನಿಕ್ ನರ್ಸರಿ ಫಾರಮ್ ಅಂತ. ನಮ್ಮದು 9902038931. ಅಣ್ಣ ನಿಮ್ಮ ನಂಬರ್ ಹೇಳಿ. 98 45 67 80 64. ಇವರು ತೋಟದಲ್ಲಿ ಏನೇನು ಗೊಬ್ಬರ ಹೆಂಗೆ ಕೊಟ್ಟವ್ರೆ, ಏನೇನು ಸಮಸ್ಯೆ ಮತ್ತು ಚೆನ್ನಾಗಿದೆ, ಸಮಸ್ಯೆ ಇದ್ದರೆ ಸಮಸ್ಯೆ ಅಥವಾ ಚೆನ್ನಾಗಿದೆ ಅಂತ ಅಣ್ಣವ್ರಿಗೆ ಹೇಳ್ಕೊಡ್ತೀನಿ. ಸೊ ಇಲ್ಲಿ ಬರ್ತಾ ಇಲ್ಲಿ ಸ್ಟಾರ್ಟಿಂಗ್ ಆಯಿತು. ಈಗ ನೋಡಿ, ಎಲ್ಲ ರೈತರಿಗೆ ಏನು ಸಮಸ್ಯೆ ಇರ್ತದೆ ಅಂತಂದರೆ ಗೊತ್ತಿಲ್ದೇ ಇರ್ತಕ್ಕಂಥದ್ದು. ನೋಡಿ ಇದಿದೆ, ನೋಡಿ ಇದು ಈ ಬಾರ್ಡ್ರು, ಈ ಬಾರ್ಡ್ರು ಇದು ಒಣಗಿದೆ, ಇದು 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 ಮೂರು ಥರ ಇದೆ ನೋಡಿ. ಒಣಗಿರೋದು, ಹಳದಿ ಕಲರು, ಹಸಿರು. ಸೊ ಇದು ಗಿಡಕ್ಕೆ 4.5 ತಿಂಗಳಾದಮೇಲೆ ಬರ್ತಕ್ಕಂಥದ್ದು. ಅದು ಪ್ರೌಢ ವ್ಯವಸ್ಥೆಗೆ ಬಂದಿದ್ದೀನಿ ಅಂತ ಅದು ಹೇಳುತ್ತೆ. ಆಮೇಲೆ ಗೆಡ್ಡೆಲಿ ಈ ಥರ ಒಂದೊಂದು ಪಟ್ಟೆ ಹೊಡಿತದೆ. ಇದು ದಪ್ಪಾಗ ಕೊಡಿಯೋಂಥದ್ದು, ದಪ್ಪಾಗ ಕೊಡಿಯೋಂಥದ್ದು. ಸೊ ಇದು ಏನು ಅಂತ ಪ್ರಾಬ್ಲಮ್ ಏನಲ್ಲ ಅದು. ಅದಾದಮೇಲೆ ನೋಡಿ, ಈಗ ಇವರು ಗೊಬ್ಬರ ಕೊಟ್ಟರು ಗುರುತು. ಇಲ್ಲಿ ತನಕ ಗೊಬ್ಬರ ಇಲ್ಲಿಂದ ಈಚೆ ಕೊಟ್ಟಿರೋದು 1 2 3 4 5 6 7 8 9 ಎಲ್ಲ ಇದೆ. ಇಲ್ಲಿಂದ ಈಚೆಗೆ ಇಲ್ಲಿ ಮಾರ್ಕ್ ಇದೆ ನೋಡಿ, ಎಲ್ಲ ಒಂದೇ ತಕ್ಕ ಸೇರ್ಕೊಂಡೈತೆ. ಸೊ ಅಲ್ಲಿಂದ ಆಚೆಗಿರೋದೆಲ್ಲ ಮಾರ್ಕ್ ಇದೆ, ಆಯ್ತಾ. ಇದು ನೋಡಿ, ಪ್ರತಿಯೊಂದು ಗಿಡದಲ್ಲೂ ಅದೇ ಥರ ಚೇಂಜಸ್ ಆಗಿದೆ. ಇದು ಸರಿ 2 4 6 8 9 10 ಎಲೆ, 2.5 ತಿಂಗಳು 2.25 ತಿಂಗಳು ಆಗೈತೆ. ಸೊ ನಿಜನಾ? ಈಗ ಟೋಟಲ್ ಗಿಡಕ್ಕೆ ಎಷ್ಟು ತಿಂಗಳು ಆಯ್ತಣ್ಣ? ಸರ್ ಈಗ ಅದೇ ನೀವು ಕೊಟ್ಟಿದ್ರಲ್ಲ, ಅದೇ ಡೇಟು ನಾನು ಮರ್ತ್ಕೊಂಡೇನೆ. ಇನ್ಮೇಲೆ ಏನು ಮಾಡಿ ಅಣ್ಣ ಅಂದ್ರೆ, ಈ ಸಾಲಲ್ಲಿ ನೀರು ಬಿಡೋ ಬದಲ ಇಲ್ಲಿಗೆ ನೀರು ಬಿಡೋಕೆ ಮಾಡ್ಕೊಳ್ಳಿ. ಬೇರುಗಳು ಇಲ್ಲೆಲ್ಲ ಡ್ರಿಪ್ ಹಾಕಿದ್ರು ಇಲ್ಲಿಗೆ ಹಾಕ್ಬೇಕು. ನೀವು ಇದೇ ಲೈನ್ಗೆ ಹಾಕ್ಬೇಕು, ಮಧ್ಯ ಸೆಂಟ್ರ್ ಇದು. ಯಾಕೆಂದರೆ ಇದ್ರ ಬೇರು ಇಲ್ಲವೇ. ಸೊ ಇದ್ರ ಬೇರು ಇಲ್ಲ ಐತೆ. ಈ ಮಧ್ಯ ಸೆಂಟ್ರಿಗೆ ಹಾಕಿದ್ರೆ ಇಲ್ಲಿಂದ ಎಳ್ಕೊಳುತ್ತೆ ಅಣ್ಣ. ಅದು ಮಧ್ಯ ಸೆಂಟ್ರಿಗೆ ಹಾಕಬೇಕು. ನೋಡಿ, ಇದು ಹುಳ ಇಲ್ಲೇ ಇದೆ ನೋಡಿ. ಕರೆಕ್ಟ್ ನೋಡಿದ್ದೀನಿ ಸರ್. ಇದೀಗ ಅದು ಎಲ್ಲ ಒಂದ್ ಕಡೆ ಸೋಸಿದೆ, ಇದು ಹುಳ ನಾನು ನೋಡಿ. ಇದು ಎಷ್ಟು ಹುಳವೆ ಅಂದರೆ ಸಿಕ್ಕಾಪಟ್ಟೆ ಹುಳಗಳು. ನಾನು ಕೆಲವು ನೋಡ್ತಾ ಇದ್ರು, ಇದು ನೋಡಿಲ್ಲ. ಈಗ ಅದಕ್ಕೆ ಹುಳುನ ಔಷಧಿ ಹೊಡ್ಕೋಬೇಕು. ಬನ್ನಿ, ಇನ್ನೇನಾಗಿದೆ ನೋಡೋಣ. ಅದು ನೋಡಿ, ಎಲ್ಲೇ ಒಂದು ಗಿಡ ನಾವು ಎಲ್ಲವೂ ಕೂಡ ಒಂದು ಗೊಬ್ಬರ ಕೊಟ್ಟ ಮೇಲೆ ನೀವು ಚೇಂಜಸ್ ಆಗಿ ಎಲ್ಲ ಮೇಲೆ ಬಂದಿದೆ. ಈ ಹಳದಿ ಕಲರ್ ಎಲ್ಲ ಯಾಕೆ ಬಂದಿದೆ ಅಂದರೆ, ಇಲ್ಲಿ ರೋಟ್ರಿ ಯಾವಾಗ ಹೊಡಿಸ್ತೀರಿ ಆವಾಗ ಬೇರ್ ಕಿತ್ತಾಯ್ತು, ಆವಾಗಲಿಂದ ಬಂದಿರೋದು ಸರ್. ಏಕೆಂದ್ರೆ ಇಲ್ಲಿ ಮೇಲೆ ಎಲ್ಲ ಬೇರಿತ್ತಲ್ಲ ನೋಡಿ, ಎಲ್ಲ ಮಿಷನ್ ಹೊಡಿತಿದ್ದ. ಇರ್ಲಿ ಒಂದು ಟ್ರಿಪ್, ಈಗ ನೀರು ಹೊಡಿಯೋದಿಲ್ವಲ್ಲ, ಚೆನ್ನಾಗಿರ್ತದೆ. ಈಗ ಕಂಗಿ ಒಳಗೆ ಬೇಕಾದ್ರೆ ಸೆತ್ತ ಕಿತ್ತಾಕನೆ ಅಂದ್ಬಿಟ್ಟು ಇದು ಮಾಡಿದ್ರು. ಈಗ ಅದಕ್ಕೆ ಅಲ್ಲಿ ರೋಟ್ರಿ ಹೊಡಿಸಿದ್ರೆ, ರೋಟ್ರಿ ಹೊಡೆದಿದ್ದು ಅದು ರೋಟ್ರಿ ಟಿಲ್ಲರ್. ಅದು ಹೊಡೆದ ಮೇಲೆ ನೀವು ಹಳದಿ ಕಲರ್ ಶುರುವಾಗಿದ್ದು. ಸೊ ಇದು ಪ್ರಾಬ್ಲಮ್ ಏನಿಲ್ಲ. ನೀರು ನಾಲ್ಕು ಕೊಟ್ಟರೆ ಆ ಟ್ಯೂಬ್ ಕಟ್ಟಾಗಿರೋದು ಬೆಳಕೋತದೆ, ನೆಕ್ಸ್ಟ್ ಸರಿ ಆಗುತ್ತೆ. ಬಟ್ ರೋಗ ಅಲ್ಲ ಸರ್. ಈಗ ಈ ಟ್ರಂಚಿಂಗ್ ಎಲ್ಲ ಕೊಡಂಗಿಲ್ಲ. ಈಗ ಬುಡಕ್ಕೆ ನೀರು ಕೊಟ್ಟರೆ ಮರಿ ಬರ್ತವೆ, ಅಲ್ಲಿ ಕೊಳ್ತೋಯ್ತದೆ, ಕೊಳೆಯೋ ರೋಗ ಬಂದ್ಬಿಡ್ತದೆ. ನೀರನ್ನ ಏನಾದ್ರು ಈ ನರದಲ್ಲಿ ಕೊಡ್ಬೇಕು ಈ ಸಾಲುಗಳಲ್ಲಿ. ಸರ್ ಈಗ ಹಂಗಾರೆ ನಾವೀಗ ಡ್ರಿಪ್ ವೈರ ಮಾಡಿದ್ರೆ ಅಣ್ಣ, ಮಧ್ಯೆ ಸೆಂಟ್ರ್ ಬಿಟ್ರೆ ಸಾಕು. ಇಲ್ಲಿ ತೇವಾದ್ರೆ ಅಲ್ಲಿ ಎಳ್ಕತ್ತದೆ. ಇದು ಸಣ್ಣದ್ರಲ್ಲಿದ್ದಾಗ ಒಂದು ವಿಡಿಯೋ ಮಾಡಿದೋ ನಿಮ್ದು, ಅದೇ ಗೊತ್ತು, ಹೇಳಿದ್ರು. ನೋಡಿ, ಇದು ಗೊಬ್ಬರ ಕೊರತೆ ಆದಾಗ ಈ ಥರ ರಫ್ ಆಗುತ್ತೆ ಎಲೆ. ಹೌದು. ನೀವು ಗೊಬ್ಬರ ಕೊಟ್ಟಮೇಲೆ ಫುಲ್ಲು ಚೇಂಜ್ ಆಗಿದೆ, ಗಿಡಗಳು ಬದಲಾವಣೆ ಆಗಿರ್ತಕ್ಕಂಥದ್ದು. ಸೊ ನಿಮಗೆ ಗಿಡದ ಬೆಳವಣಿಗೆಯಲ್ಲಿ ಏನಾರು ಅನಿಸ್ತಾ ಇದೆ ಅಣ್ಣ? ನಮಗೆ ಏನು ಪ್ರಾಬ್ಲಮ್ ಇಲ್ಲ. ನಮ್ಮಲ್ಲಿ ಕೇರಳದಿಂದ ಬಳೆ ಗಿಡ ತಂದಿದ್ದೀರಿ. ಯಾವುದೂ ಪ್ರಾಬ್ಲಮ್ ಇಲ್ಲ. ನಾವೇನಂದ್ರೆ ಅದೇ ಒಂದ್ಸತಿ ಮಳೆ ಜಾಸ್ತಿ ಆಯ್ತು. ಈಗ ನೋಡಿ, ಶೀತ ಆಗ್ಬಿಟ್ಟಿತ್ತು ಮೊದಲು ನಾಟಿ ಮಾಡಿದಾಗ. ಆಗ ಏನಾಯ್ತು, ನೀವು ಒಂದ್ ಸ್ವಲ್ಪ DAP, ಸ್ವಲ್ಪ ಯೂರಿಯಾ ಹಾಕಿ ಸ್ವಲ್ಪ ಹಾಕಿ ಇಷ್ಟು ಸುತ್ತ ಅಂತ ಹೇಳಿ ತೋರಿಸ್ಬಿಟ್ಟು ಹೋಗಿದ್ರಲ್ಲ. ಹೌದೌದು, ಬಂದು ತೋರಿಸಿದೆ, ವಿಡಿಯೋ ಮಾಡಿದ್ದಾರೆ. ಅಷ್ಟ ಹಾಕಿದ್ಮೇಲೆ ಸರಿ ಒಂದು 2-2.5 ತಿಂಗಳಾಯ್ತಾ. ಅವಾಗ ಏನಾಯ್ತು, ಒಂದು ಡ್ರೆಂಚಿಂಗ್ ಔಟ್ ಹೋಗಿದ್ನಲ್ಲ ನಾನು, ಅದು ಹಾಕಿದೆ. ಅದು ಹಾಕಿರಿ. ಆಮೇಲೆ ಏನಾಯ್ತು, ಆಮೇಲೆ ಇಷ್ಟು ತಿಂಗಳಾಯ್ತಲ್ಲ ಅಂದ್ಬಿಟ್ಟು ಏನಾಯ್ತು, ಈ ಶಂಕರಪ್ಪನವರು ಅವಾಗ ಸರ್ ಇಷ್ಟು ತಿಂಗಳಾಗದೆ ಯಾವ ಗೊಬ್ಬರ ಹಾಕಿದ್ರಿ ಅಂತ ಅವ್ರನ್ನ ಕೇಳಿದೆ. ನಾವು 10-26 ಹಾಕಿದೀವಿ ಅಂತ ಹೇಳಿದ್ರು. ನಾನೇನ್ ಮಾಡಿದೆ, ಅದ್ರ ಜೊತೆಗೆ ಬೇವಿನ ಹಿಂಡಿ ತಗೊಂಡೆ 2 ಚೀಲ. ಬೇವಿನ ಹಿಂಡಿ ತಗೊಂಡು 2 ಮಿಕ್ಸ್ ಮಾಡಿ ಸುತ್ತ ಬಿಟ್ಬಿಟ್ರಿ, ಆಯ್ತು. ಆಮೇಲೆ ಅದು ಬಿಟ್ಟು ಇನ್ನೇನು ಕೊಟ್ಟಿಲ್ಲ ನೋಡಿ. ಈ ತರ ಭೂಮಿ ಹೊಡಿತಾ ಇರ್ತದೆ ಸರ್. ಈ ಭೂಮಿ ಹೊಡಿತಾ ಇರೋದು ಏನಕ್ಕೆ ಅಂದ್ರೆ, ಕಂಬ ದಪ್ಪ ಆಯ್ತದೆ ಅಂತ. ದಪ್ಪ ಆಗಕ್ಕೆ ಅಷ್ಟೇ. ಇದೇನಿದ್ರು ಇನ್ನೊಂದ್ಸರಿ ಒಂದು ಗೊಬ್ಬರ ಕೇಳ್ತಾ ಇದೆ ಅಣ್ಣ. ಆ ಗೊಬ್ಬರದ ಲಕ್ಷಣಗಳು ಹೇಳ್ತೀನಿ ನೋಡಿ. ಇದು ಏನೇನು ಗೊಬ್ಬರ ಕೊಡುತ್ತೆ ಅಂತ ಕೇಳ್ತಾ ಇರೋದು. ಇದನ್ನ ನೋಡಿ ನಾವು ಆಹಾರ ಅದಕ್ಕೆ ಏನು ಬೇಕಾಗುತ್ತೆ ಅದನ್ನು ಕೊಡಬೇಕು. ಅದೇ ಸುಮ್ಮನೆ ಎಲ್ಲೋ ನಿಂತ್ಕೊಳ್ಳೋದು, ಯಾವುದೋ ಒಂದು ಸಂಸ್ಥೆಯಲ್ಲಿ ಬರ್ತಾರೋ, ಯಾರೋ ಒಬ್ರು ನೋಡ್ತಾರೆ ಬಂದು, ಅಣ್ಣ ಇದಕ್ಕೆ ಅದು ಹಂಗಾಗ್ಬಿಡದೆ ಕಣ, ಹಿಂಗಾಗ್ಬಿಡದೆ ಕಣ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಏನು ರೋಗನೇ ಇಲ್ಲ. ರೋಗ ಇಲ್ದೇ ಇದ್ದಾಗ ನಾನು ರೋಗ ಅದೇ ಅಂತ ನಾನು ಹೇಳಬಾರ್ದು. ಸರಿ, ಬನ್ನಿ. ಈಗ ಇಲ್ಲಿ ಹೇಳಿದ್ರು, ನನಗೆ ಅವ್ರು ಹೇಳಿದ್ ನೋಡ್ಬಿಟ್ರೆ. ಯಾರು ಬೇರೆಯವರಾ? ಎಲ್ಲವ್ರು ಬಂದಿದ್ರು? ಹೇಳಕ್ಕೆ ಹೋಗ್ಬಾರ್ದಾ? ಹಾಂ, ಇದು ಬಿಡಿ, ಇದು ಒಂದು ಬಿಡಿ, ಅದು ಯಾವ್ದಾದ್ರು ಒಂದು ಏನೋ. ಸರ್, ಇದು ಒಂದು ನಿಮಿಷ, ಇದು ಬನ್ನಿ. ಇದು ಫಿಸಿಕಲ್ ಹ್ಯಾಂಡಿಕ್ಯಾಫ್ಟ್.
ಇದು ನೋಡಿ, ಈ ರೋಗ ನಮ್ಮ ರೈತರಿಗೆ ತೋರಲೇಬೇಕು. ಇದೇನಂದ್ರೆ ಈ ಬೇರ್ಗೆ ಇದ್ರ ಆಹಾರ ಸಿಗ್ಲಿಲ್ಲ ಅಂತಂದರೆ ಊಟ ಇಲ್ದೇ ಕೊರತೆ. ಹೆಂಗೆ ಕೊರತೆ ಆಗುತ್ತೆ ನೋಡಿ, ಕೈ ಹಿಂಗೆ ಮಾಡಿ ಇದ್ರ ಮೇಲ್ಗಡೆ ರಫ್ ಆಗಿದೆಯಾ, ರಫ್ ಆಗಿದೆ ತಾನೆ, ಮರಳು ಥರ ತುಪ್ಪು ಥರ ಸಿಗುತ್ತೆ. ಈ ಥರ ಇದ್ರೆ ಸೊ ಆ ಗಿಡ ರೋಗದ್ದಲ್ಲ, ಇದು ಹ್ಯಾಂಡಿಕ್ಯಾಫ್ಟ್ ಆಗಿರ್ತಕ್ಕಂಥ. ಊಟ ಸಿಕ್ಕಿಲ್ಲ, ಇದ್ರ ಬೇರು ಒಂದು ನಾನು ಹೇಳ್ಬಿಡ್ತೀನಿ, ಇದ್ರ ಬೇರು ಇಲ್ಲಿ ಗಂಟೆ ಬರಬೇಕು. ಇದು ಬೇರು ಬೆಳವಣಿಗೆ ಆಗಿಲ್ಲ. ಈಗ ಇತ್ತೀಚೆಗೆ ಸ್ವಲ್ಪ ಗಾಳಿ ಆಡಿ ಇದು ಹೊಡೆದು ಒಂದು ವಾರ ಆಗಿರಬೇಕು ಅಂತ ನನ್ನ ಅಭಿಪ್ರಾಯ. ಜಾಸ್ತಿ ಆಯಿತು. ಇದು ಎಷ್ಟು ದಿನ ಆಯಿತು? 15 ದಿವಸದ ಮೇಲೆ ಆಯಿತು. ಅದರಲ್ಲೇ ಇದು ಬಂದಿರೋದು, ಗಾಳಿ ಆಡಿದ ಮೇಲೆ ಹೊಸ ಬೇರು ಬಂದಿರೋದು. ಇದು ರೋಗ ಅಲ್ಲ. ಸುಳಿ ಚೆನ್ನಾಗಿ ಬರ್ತಾ ಇದ್ದಲ್ಲ, ಏನಾಗಿಲ್ಲ. ಅವರು ಅದೇ ಹೇಳಿದ್ರ ನೋಡಿ. ಮತ್ತೆ ಇದು ರೋಗ ಹೇಳಿದ್ರು, ಯಾವ್ದಾ ಇಲ್ಲಿ ನೋಡಿ, ಇದು ರೋಗ ಹೇಳಿದ್ರು, ಇದು ರೋಗ ಹೇಳಿದ್ರು, ಇದು ರೋಗ ಅಂತ. ಉದಾಹರಣೆ ಇಲ್ಲಿ ಈಗ ಇಲ್ಲೇ ನೋಡ್ಬಿಡೋಣ. ನಿಮಗೆ ಇನ್ನೊಂದು ವಿಡಿಯೋ ಅದೇ ತೋರಿಸ್ಕೊಡ್ತೀನಿ ನೋಡಿ. ಇದು ಗೊಬ್ಬರ ಕೇಳ್ತಾ ಇರೋದಣ್ಣ. ಇದು ಕೊಟ್ಟಿರೋ ಗೊಬ್ಬರ, ಇದು ಬೇರೆ ಸಿಕ್ಕಿಲ್ಲ. ಇದು ಆಹಾರದ ಕೊರತೆ, ಹ್ಯಾಂಡಿಕ್ಯಾಫ್ಟ್ ಆಗೈತೆ. ಇದು ಹ್ಯಾಂಡಿಕ್ಯಾಫ್ಟು. ಅದಾದ್ಮೇಲೆ ನೀವು ಗೊಬ್ಬರ ಕೊಟ್ಟಿದ್ರೆ ಅದು ಇತ್ತೀಚೆಗೆ ಸಿಕ್ಕೈತೆ. ಇದು ಚೆನ್ನಾಯ್ತು. ಸೊ ಅದು ಚೆನ್ನಾಯ್ತು, ಇದು ಚೆನ್ನಾಯ್ತು. ಇದಕ್ಕೆ ಸಂಬಂಧಪಟ್ಟ ಬೇರ್ಗೆ ಗೊಬ್ಬರ ಸಿಕ್ಕಲ್ಲ. ಎಲ್ಲಿ ಕೊಡಬೇಕು? ಸುತ್ತ ಕೊಡ್ಬೇಕು ನಾವು. ನಾವೆಲ್ಲ ಒಂದು ಕಡೆ ಕೊಟ್ಟಿರ್ತೀವಿ, ಆ ಬೇರ್ಗೆ ಯಾವ್ದು ಸಿಗುತ್ತೆ ಅದು ಎಳ್ಕೊಂಡೋದು ಅಬ್ಸರ್ವ್ ಆಗಿದೆ. ಇದರಲ್ಲೇ ನಿಮ್ಗೆ ಗೊತ್ತಾಯ್ತಾ ಇದೆ, ಇದು ಹ್ಯಾಂಡಿಕ್ಯಾಫ್ಟ್ ಆಯಿತು. ಮತ್ತೆ ಇದು ಮೊದಲೇ ಹ್ಯಾಂಡಿಕ್ಯಾಫ್ಟ್ ಆಗಿದೆ ತೋರಿಸೋದೆ. ಸೊ ಅದಾದ್ಮೇಲೆ ಗೊಬ್ಬರ ಕೊಟ್ರೆ ಇವೆರಡಕ್ಕೂ ಚೆನ್ನಾಗಿ ಸಿಕ್ತು, ಆಯಿತು. ಇದಕ್ಕೆ ಗೊಬ್ಬರ ಸಿಕ್ಕಿಲ್ಲ, ಹಿಂಗಾಯ್ತು. ಇದು ಸಿಕ್ಕಿದೆ, ಚೇಂಜ್ ಆಗಿದೆ. ರೋಗ ಇದ್ರೆ ಹೆಂಗೆ ಬದಲಾವಣೆ ಆಗುತ್ತೆ? ಆಮೇಲೆ ಅದು ಬಿಡಿ, ಅದು ಸೇಮ್ ಗಿಡ. ಆಮೇಲೆ ಇಲ್ಲಿ ನೋಡಿ, ಇದು ಬನ್ನಿ ಇಲ್ಲಿ. ಇದು ನನಗೆ ಬೇರೆ ಬೆಳವಣಿಗೆ ಆಗಿಲ್ಲ, ಸಿಂಗಲ್ ಸೂಪರ್ ಫಾಸ್ಫೇಟ್ ಕೊಡಿ ಅಂತ ಕೇಳ್ತಾ ಇದೆ. ಇದೇ ಗಿಡನೇ ಕೇಳ್ತಾ ಇದೆ. ಡಿಸೀಸ್ ಇದ್ರೆ ನಾವೇ ಹೇಳ್ಬಿಡ್ತೀವಿ ಇದು ಡಿಸೀಸ್ ಅಂತ. ಇದನ್ನ ನಾನು ಇನ್ನೊಂದು ಫೋಟೋ ಇದೆ, ಅದನ್ನ ನಿಮ್ಗೆ ತೋರಿಸ್ಕೊಡ್ತೀನಿ ಬನ್ನಿ. ಅದೊಂದು ಎರಡೇ ಗಿಡ, ಎರಡು ಗಿಡ ಸಾರಿ, ಯಾವುದೋ ಭಾರತ ಬೇರೆ ಏನೋ ಸಿಗಾಕೊಂಡಿರ್ತವೆ, ಅದು ಹೋಗಿರ್ಬೋದು ಅಷ್ಟೇ. ಇದು ನೋಡಿ ತೋರಿಸ್ತಾ ಇದ್ದಾನೆ. ಎಲ್ಲ ಓವರ್ ಆಲ್ ಚೆನ್ನಾಗಿದೆ ಸರ್. ಇದೇನು ಹೇಳಿದ್ರು ಗೊತ್ತಾ ಸರ್? ತೋರ್ತಾರೆ ಒಂದು ಚೂರು ರೋಗ ಅಲ್ಲ. ಕಡ್ದು ಹೊರಗಡೆನೆ ಯಾಕೆ ಅಂತ ಹೇಳಿದ್ರು. ಅದು ಅನುಭವ ಇಲ್ದಾನೆ ಇರೋರು ಹೇಳ್ಬೇಕು ಅಷ್ಟೇ. ಅಲ್ಲ, ಹೊರಗಡೆ